ನಾವು ಪ್ರತಿ ವರ್ಷ ಬಹಳ ವರ್ಷಗಳಿಂದ ನನ್ನ ಬುದ್ಧಿ ಬಂದಾಗಿಂದಲೂ ಕೂಡ ನಾವು ಈ ಒಂಟಿಕೊಪ್ಪಲು ಗ್ರಾಮ ದೇವತೆ ಹಬ್ಬದ ಪ್ರಯುಕ್ತವಾಗಿ ನಾವು ಈ ನಮ್ಮ ಪೂಜ್ಯ ತಂದೆಯವರು ಶಿವಣ್ಣವರ ಹೆಸರಲ್ಲಿ ನಡೆಸ್ಕೊಂಡು ಕಬಡ್ಡಿಯನ್ನು ಬರ್ತಾಯಿದ್ವಿ. ಆದರೆ ಇದೇ ಒಂದು ಗ್ರಾಮ ದೇವತೆ ಹಬ್ಬ ಒಂದು ಸಂದರ್ಭದಲ್ಲಿ ಎಲ್ಲ ಕಡೆ ಈ ಭಾಗದಲ್ಲಿ ಮೈಸೂರು, ಮಂಡ್ಯ, ಹಾಸನ ಮತ್ತು ಚಾಮರಾಜನಗರ ಎಲ್ಲ ಕಡೆಯೂ ಕೂಡ ಹಬ್ಬ ನಡೀತಾ ಇರೋದ್ರಿಂದ ಅಲ್ಲಲ್ಲೇ ಕಬಡ್ಡಿ ಟೂರ್ನಮೆಂಟ್ಗಳು ನಡೀತಾ ಇರೋದ್ರಿಂದ ಎಲ್ಲ ತಂಡಗಳು ಏಕಕಾಲದಲ್ಲಿ ಒಂದೇ ಕಡೆ ಭಾಗವಹಿಸಲಿಕ್ಕೆ ಸಾಧ್ಯ ಇಲ್ಲದೇ ಇರೋ ದೃಷ್ಟಿಯಿಂದ ನಾವು ಕಳೆದ 3 ವರ್ಷಗಳಿಂದ ನಾವು ಕಬಡ್ಡಿ ಬದಲು ನಮ್ಮ ತಾಯಿ ಪೂಜ್ಯ ಶ್ರೀ ಸರಸ್ವತಿ ಶಿವಣ್ಣರವರ ಹೆಸರಲ್ಲಿ ಕಳೆದ 3 ವರ್ಷದ ಇದು 3ನೇ ವರ್ಷ ರಂಗೋಲಿ ಸ್ಪರ್ಧೆ ನಾವು ನಡೆಸ್ಕೊಂಡು ಬಂದಿದ್ದೀವಿ. ವಿಶೇಷವಾಗಿ ಇವತ್ತು ವಿಶ್ವ ಮಹಿಳಾ ದಿನಾಚರಣೆ ಆಗಿರೋದ್ರಿಂದ ಇವತ್ತು ಮಹಿಳೆಯರಿಗಾಗಿ ಮತ್ತು ಯುವತಿಯರಿಗಾಗಿ ನಾವು ನಡೆಸಿದಂತಹ ರಂಗೋಲಿ ಸ್ಪರ್ಧೆಗೆ ನಮ್ಮ ಕರೆಗೆ ಹೋಗೊಟ್ಟು ನಮ್ಮ ಬಾಲರಾಜ್ ಅವರು ಕೊಳ್ಳೇಗಾಲದ ಮಾಜಿ ಶಾಸಕರು ಮತ್ತು ಕಳೆದ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಯಾಗಿ ಅತಿ ಹೆಚ್ಚು ಮತಗಳನ್ನು ತೆಗೆದುಕೊಂಡಂತಹ ಅವರೆಲ್ಲದಕ್ಕಿಂತ ಹೆಚ್ಚಾಗಿ ಭಾಳ ಆತ್ಮೀಯರು, ಜನರಿಗೆ ಆತ್ಮೀಯರು ಅಂದರೆ ಬಾಲರಾಜು ಅಂತೇಳಿ ಕೊಳ್ಳೇಗಾಲದ ಬಾಲರಾಜ್ ಅಂತ ಅವರು ಕೂಡ ಕಲಾವಿದರೆ. ಅವ್ರು ಬಂದಿದ್ದಾರೆ, ಇವತ್ತು ಬಂದು ಎಲ್ರಿಗೂ ಶುಭ ಕೋರಿ ಆ ಒಂದು ಫಲಿತಾಂಶನ ಘೋಷಣೆ ಮಾಡಿದ್ದಾರೆ. ಅದಕ್ಕೆ ನಾನು ನಮ್ಮ ಕುಟುಂಬದ ಪರವಾಗಿ ಮತ್ತು ಒಂಟಿಕೊಪ್ಪಲು ಗ್ರಾಮಸ್ಥರ ಪರವಾಗಿ ನಾನು ಅವರಿಗೆ ಧನ್ಯವಾದಗಳನ್ನು ನಾನು ಅರ್ಪಿಸ್ತಾ ಇದ್ದೀನಿ. ಅದೇ ರೀತಿ ಬಾಲಿವುಡ್ ಕ್ಯಾಮ್ರಾಮನ್ ಮಹೇಶ್ ತಲ್ಕಾಡ್ ಕೂಡ ಬೆಳಗ್ಗೆಯಿಂದ ತೀರ್ಪುಗಾರರಾಗಿ ಇಲ್ಲಿ ಬಂದು ಇವತ್ತು ನಮ್ಮ ಜೊತೆ ಇದ್ದು ಎಲ್ಲ ರೀತಿಯಾದಂಥ ಸಹಕಾರವನ್ನು ನೀಡಿ ಅವರು ಭಾಗವಹಿಸಿದ್ದಾರೆ. ಅವ್ರಿಗೂ ಕೂಡ ನಾನು ನಮ್ಮ ಕುಟುಂಬದ ಪರವಾಗಿ ಮತ್ತು ನನ್ನ ಸೋದರ ಚೇತನ್ ಪರವಾಗಿ ಮತ್ತು ಒಂಟಿಕೊಪ್ಪಲು ಗ್ರಾಮಸ್ಥರ ಪರವಾಗಿ ಅನಂತ ವಂದನೆಗಳನ್ನು ನಾನು ಅರ್ಪಿಸ್ತಾ ಇದ್ದೀನಿ. ಅದೇ ರೀತಿ ಶ್ರೀಮತಿ ಮಂಜುಳಾರವರು ತೀರ್ಪುಗಾರರಾಗಿ ಭಾರತೀಯ ಜನತಾ ಪಕ್ಷದ ಅಧ್ಯಕ್ಷರಾಗಿದ್ದವರು, ಅವರು ಕೂಡ ಬೆಳಗ್ಗೆಯಿಂದ ಬಂದಿದ್ದಾರೆ. ಮತ್ತು ಶ್ರೀಮತಿ ರುಕ್ಮಿಣಿಯವರು, ಶ್ರೀಮತಿ ಬೇಬಿಯವರು, ಅದೇ ರೀತಿ ಅನೇಕರು ಗಣ್ಯ ವ್ಯಕ್ತಿಗಳು ಇವತ್ತು ನಮ್ಮ ಒಂಟಿಕೊಪ್ಪಲು ಏನು ಶ್ರೀ ಆಂಜನೇಯ ಸ್ವಾಮಿ ಟ್ರಸ್ಟ್ನ ಎಲ್ಲ ಪದಾಧಿಕಾರಿಗಳು ಬೆಳಗ್ಗೆಯಿಂದ ಇಲ್ಲೇ ಇದ್ದರು. ಅಧ್ಯಕ್ಷರು ನಾಗರಾಜ್ ಅವರು, ಕಾರ್ಯದರ್ಶಿಗಳು ರವಿಕುಮಾರ್, ಅದೇ ಆಗಿ ಬಸವರಾಜ್ ಅವರು ಎಲ್ಲರೂ ಕೂಡ ಬೆಳಗ್ಗೆಯಿಂದ ಭಾಗವಹಿಸಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಸಹಕಾರ ನೀಡಿದ್ದಾರೆ. ಭಾಳ ಯಶಸ್ವಿಯಾಗಿ ಈ ಕಾರ್ಯಕ್ರಮ ನಡೆದಿದೆ. ಹಾಗಾಗಿ ಭಾಗವಹಿಸಿದ ಎಲ್ಲ ಸ್ಪರ್ಧಿಗಳಿಗೂ ಕೂಡ ಮತ್ತು ಈ ಎಲ್ಲ ಗಣ್ಯರಿಗೆ ನಾನು ಅನಂತ ಧನ್ಯವಾದಗಳನ್ನು ಮತ್ತೊಮ್ಮೆ ಅರ್ಪಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಗ್ರಾಮದೇವತೆ ಹಬ್ಬದ ಅಂಗವಾಗಿ ಶ್ರೀಮತಿ ಸರಸ್ವತಿ ಶಿವಣ್ಣವರ ಸ್ಮರಣಾರ್ಥ ಸರಸ್ವತಿ ಶಿವಣ್ಣವರು JP ಅವರ ಅವರ ಮಾತಾಪಿತೃವರ ನೆನಪಿಗೆ ಸ್ಮರಣೆಗಾಗಿ ಒಂದು ರಂಗೋಲಿ ಸ್ಪರ್ಧೆಯನ್ನು ಮಹಿಳಾ ದಿನಾಚರಣೆಯೂ ಸೇರಿದಂಗೆ ಎಲ್ಲ ಮಹಿಳೆಯರಿಗೆ ಸೇರಿಸಿ ಅವ್ರಿಗೊಂದು ಏನಾದರೂ ಒಂದು ಕಾರ್ಯಕ್ರಮವನ್ನು ರೂಪಿಸಬೇಕು ಅಂತ ಒಂದು ರಂಗೋಲಿ ಸ್ಪರ್ಧೆಯನ್ನು ಮಾಡಿದ್ದಾರೆ. ರಂಗೋಲಿ ಸ್ಪರ್ಧೆ ಬರೀ ರಂಗೋಲಿ ಬಿಡಿಸೋದು ಅಷ್ಟೇ ಅಲ್ಲ, ರಂಗೋಲಿ ಹಿಂದೆ ಒಂದು ಧ್ಯಾನ ಇದೆ, ರಂಗೋಲಿ ಹಿಂದೆ ಒಂದು ತಂದೆ ಆದಂಥ ಒಂದು ಶ್ರಮ ಇದೆ. ಮತ್ತು ಅದಕ್ಕೆ ಅದರಲ್ಲೂ ವಿಶೇಷವಾಗಿ ರಂಗೋಲಿ ಬಿಡಿಸ್ತಕ್ಕಂಥ ಚಾಕಚಕ್ಯತೆ ಒಂದು ಕಲಾ ಪ್ರಕಾರ ಮನುಷ್ಯರಿಗೆ ಅನೇಕ ವಿಷಯಗಳಲ್ಲಿ ತನ್ನ ಕಲಾ ಪ್ರಕಾರನ ಪ್ರದರ್ಶನ ಮಾಡೋಕ್ಕೆ ಒಂದು ಅವಕಾಶ ಸಿಗುತ್ತೆ. ಕಲರ್ ಕಾಂಬಿನೇಷನ್ ಇದೆ, ಅದರಲ್ಲಿ ಕಲರ್ ಕೂಡ ಭಾಳ ಪ್ರಾತಿನಿಧ್ಯವನ್ನು ಹೊಂದಿದೆ. ಇವೆಲ್ಲವನ್ನು ಸೇರಿದಂಗೆ ಒಂದು ಬೆಳೀತಾ ಇದೆ, ಸಂಪೂರ್ಣವಾದಂಥ ಒಂದು ಬೆಳೀತಾ ಇದೆ. ಅದರಿಂದ ಒಂದು ಮೆಸೇಜು ಇದೆ. ಹಾಗಾಗಿ ರಂಗೋಲಿ ಸ್ಪರ್ಧೆ ಕೇವಲ ಮಹಿಳೆಯರಿಗೆನ್ನಕ್ಕಿಂತ ಹೆಚ್ಚಾಗಿ ಪ್ರತಿಯೊಬ್ಬರಿಗೂ ಕೂಡ ಆ ಬಣ್ಣದ ಪ್ರಕಾರಗಳು ಮನುಷ್ಯನ ಜೀವನದಲ್ಲಿ ನಡೀತಾ 7 ಬಣ್ಣಗಳು ಕೂಡ ಇಲ್ಲಿ ವಿಶೇಷ ಸ್ಥಾನಮಾನವನ್ನು ಗಳಿಸಿದೆ. ಅದರಲ್ಲೂ JP ಅವರ ತಂದೆ ತಾಯಿಗಳ ಸ್ಮರಣಾರ್ಥ ಮಾಡಿರ್ತಕ್ಕಂಥ ಈ ಒಂದು ಸ್ಪರ್ಧೆ ಸುಮಾರು 4 ಬಹುಮಾನಗಳನ್ನು ಮಕ್ಕಳಿಗಾಗಿ ಮತ್ತು 5 ಬಹುಮಾನಗಳನ್ನು ಮಹಿಳೆಯರಿಗಾಗಿ ಮೀಸಲಿಟ್ಟು ಸುಮಾರು ಒಂದು 50ಕ್ಕೂ ಹೆಚ್ಚು ಜನರು ಇದರಲ್ಲಿ ಭಾಗವಹಿಸಿರ್ತಕ್ಕಂಥ ಈ ಸ್ಪರ್ಧೆ ಭಾಳ ವಿಶಿಷ್ಟವಾಗಿ ನಡೆದಿದೆ. ಜೊತೆಯಲ್ಲಿ ಮಹೇಶ್ ತಲ್ಕಾಡ್ ಅವರು, ನಮ್ಮ ಬಾಲಿವುಡ್ ಕ್ಯಾಮ್ರಾಮನ್ ಅವರು, ನಿರ್ಮಾಪಕರ ಚೇತನ್ ಅವರು, ಶ್ರೀಮತಿ ಮಂಜುಳಾ ಅವರು, ಹಾಗೆ ರುಕ್ಮಿಣಿಯವರು, ಇನ್ನೂ ಅನೇಕರು ಇಲ್ಲೆಲ್ಲ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ಕೊಂಡಿದ್ದಾರೆ. ನಾಳೆ ಬಹುಮಾನ ವಿತರಣೆ ಇರ್ತದೆ. ಇಂಥ ಅನೇಕ ಕಾರ್ಯಕ್ರಮಗಳು ನಡೆಯೋದ್ರಿಂದ ಮನೇಲಿರ್ತಕ್ಕಂಥ ಹೆಂಗಸರು ಹೊರಗಡೆ ಬಂದಾಗ ಅದರಲ್ಲಿ ಒಂದು ಚಲನೆ ಸಿಗುತ್ತೆ. ಅಂದರೆ ಅವರು ಕೂಡ ಸ್ಪರ್ಧೆಗಳಲ್ಲಿ ಭಾಗವಹಿಸಿರ್ತಕ್ಕಂಥ ಆಸಕ್ತಿ, ಇಲ್ಲಿ ಬಂದಿರತಕ್ಕಂಥ ಮಹಿಳೆಯರಲ್ಲಿ ಆ ಒಂದು ಉತ್ಸಾಹವನ್ನು ನಾವು ಕಾಣ್ತಾ ಇದ್ದೀವಿ. ಹಾಗೆ ಇನ್ನು ಹೆಚ್ಚಿನ ರೀತಿಯಲ್ಲಿ ಮಹಿಳೆಯರು ಹೊರಬಂದು ಇಂಥ ಕಲಾ ಪ್ರಕಾರಗಳನ್ನು ಯಶಸ್ವಿಗೊಳಿಸ್ಕೊಡ್ಬೇಕು. JP ಅವರು ನಿರಂತರವಾಗಿ ಕಾರ್ಯಕ್ರಮಗಳನ್ನ ಈಗ ಯಾವ ರಂಗೋಲಿಗೆ ಮೊದಲನೇ ಪ್ಲೇಸ್? ಇಲ್ಲಿ ಶ್ರೀಮನ್ ನಾರಾಯಣನ ರಂಗೋಲಿಗೆ ಮೊದಲನೇ ಬಹುಮಾನವನ್ನು ಯಾವ ಸೆಕೆಂಡ್ ಪ್ಲೇಸು ಶ್ರೀಮತಿ ಗೀತಾ ಅವರು ಏನು ರಚನೆ ಮಾಡಿದ್ದಾರೆ.
ಅಲ್ಲ ರಂಗೋಲಿ ಯಾವುದು ಚಿತ್ರ. ಮೊದಲನೇ ಪ್ಲೇಸ್ ಅವ್ರ ಹೆಸರು ಹೇಳಿಲ್ಲ. ಮೊದಲನೇ ಪ್ರಶಸ್ತಿ ಚಂದನ. ಚಂದನ ಮೊದಲನೇ ಪ್ರಶಸ್ತಿ, ಎರಡನೇ ಪ್ರಶಸ್ತಿ ಗೀತಾ, ಮೂರನೇದು ಭಾರ್ಗವಿ, ನಾಲ್ಕನೇದು ತುಷಾರ, ಐದನೇದು ಹೇಮವತಿ. 5 ಪ್ರಶಸ್ತಿಗಳನ್ನು ಗಳಿಸಿದ್ದಾರೆ. ಮಕ್ಕಳಲ್ಲಿ ಮೊದಲನೇ ಪ್ರಶಸ್ತಿಯನ್ನು ಯಶಿಕಾ ಗೌಡ, ಎರಡನೇ ಪ್ರಶಸ್ತಿಯನ್ನು ತನ್ಮಯ, ಮೂರನೇ ಪ್ರಶಸ್ತಿಯನ್ನು ಹೇಮಶ್ರೀ, 4ನೇ ಪ್ರಶಸ್ತಿಯನ್ನು ರಕ್ಷಾ. ಈ 4 ಜನರು ಸ್ಪರ್ಧೆಯಲ್ಲಿ ವಿಜೇತರಾಗಿದ್ದಾರೆ.